ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ರೆಸಿಪಿ. ಬದನೆಕಾಯಿ ಥರ ಪೀಸ್ ಮಾಡಿ ಇಟ್ಕೋಬೇಕು, ಕಟ್ ಮಾಡಿಕೊಂಡು 4 ಭಾಗ ಚೆಕ್ ಮಾಡಬೇಕು. ಕಟ್ ಮಾಡಿಕೊಂಡು ಕೊಬ್ಬರಿ, ಎಣ್ಣೆ, ಕಡಲೆಬೀಜ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಉರ್ಗಡ್ಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಟೊಮೊಟೊ, ಹುಣಸೆಹಣ್ಣು. ಕಡಲೆಬೀಜ ಹುರಿದು ಇಟ್ಕೊಂಡಿದ್ದೀನಿ. ಮಸಾಲೆ ರುಬ್ಬಕ್ಕೆ ಈರುಳ್ಳಿ, 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ ಪುಡಿ, ಇದು ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಉರ್ಗಡ್ಲೆ, ಅರಿಶಿಣ, ಉಪ್ಪು ಎಲ್ಲ ರುಬ್ಬಕ್ಕೆ ಹಾಕೋಬೇಕು. ಕಡಲೆಬೀಜ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು ಒಂಚೂರು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಸ್ವಲ್ಪ ತೆಂಗಿನಕಾಯಿ ಇವೆಲ್ಲ ಮಸಾಲೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಒಂದು 3 ಸ್ಪೂನ್ 4-5 ಸ್ಪೂನ್ ಹಾಕ್ಕೊತೀನಿ. ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪಕ್ಕೂ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಸಾಲೆ ತುಂಬಬೇಕು ಈ ಥರ 4 ಮೂಲೆಗೂ. ಚಿಕ್ಕದಾಗಿ ನೋಡಿ 4 ಮೂಲೆಗೂ ತುಂಬಿ ಈ ಥರ ಇಟ್ಕೋಬೇಕು. ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಸಾಸಿವೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದೊಂದೇ ಆಗ ಈ ಥರ ಹಾಕಬೇಕು. ಇದು ಮುಚ್ಚಿಟ್ಬಿಡೋಣ 1-2 ನಿಮಿಷ. ಸೈಡಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ಇದಕ್ಕೆ ಎಳ್ಳು ಹಾಕೋಬೋದು, ಆಪ್ಷನಲ್ಲು. ನಾನು ಹಾಕಿಲ್ಲ. ಇವಾಗ ಮಿಕ್ಸ್ ಮಾಡಾಯ್ತಲ್ಲ, ಇವಾಗ ಮುಚ್ಚಿಬಿಡೋದು 1-2 ನಿಮಿಷ. ತೆಗ್ದು ತಿರ್ಗಾ ಮತ್ತೆ ಮಿಕ್ಸ್ ಮಾಡಬೇಕು. ಎಣ್ಣೆಲ್ಲ ಆ ಕಡೆ ಈ ಕಡೆ ಫುಲ್ಲು 2 ಕಡೆನೂ ಫ್ರೈ ಆಗಬೇಕು. ನಿಧಾನಕ್ಕೆ ನೋಡಿ ಮಾಡಬೇಕು. ಇವಾಗ ಆಗಿದೆ ಇದು.
ಮಸಾಲೆ ಹಾಕ್ತೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಷ್ಟು ನಿಮಗೆ ಗಟ್ಟಿ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ರೈಸಿಗೆ ಮಾಡೋಕ್ಕಿಂತ ಒಂದು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ. ನೀವು ಚಪಾತಿಗೆ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಇವಾಗೆ ನೋಡ್ಕೊಳ್ಳಿ, ಉಪ್ಪು ಸ್ವಲ್ಪ ಏನೇ ಇದೆ ಅಂತ. ಒಂದು 2 ಸ್ಪೂನಷ್ಟು ಹುಳಿ ಪುಡಿ, ಒಂದು 2 ಸ್ಪೂನ್ ಹುಣಸೆ ಹುಳಿ ಬಿಟ್ಮೇಲೆ ಒಂದು 2 ನಿಮಿಷ ಹಿಂಗೆ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಡಿ. ಒಂದು 5 ನಿಮಿಷ ಬೇಯಲಿ. ಇನ್ನೊಂದು 5 ನಿಮಿಷ ಬೇಯಬೇಕು. ಇದು ಎಣ್ಣೆ ಸುತ್ತ ಎಣ್ಣೆ ಬರುತ್ತೆ, ಆವಾಗ ಆಗಿದೆ ಅಂತ ಮುಚ್ಚಿಡಬೇಕು. ಬಿಸಿ ಬಿಸಿಯಾದ ಬದನೆಕಾಯಿ ಎಣ್ಗಾಯಿ ರೆಡಿ.